ಭಾಳ ಸಂತೋಷ. ಎಣಿಕೆ ಸಂದರ್ಭದಲ್ಲಿ ನನ್ನದೇ ಮೊದಲನೇದಾಗಿ ರೀಚ್ ಆಗಿದ್ದು ಗೋಲು. ನನ್ನ ಪಕ್ಷದ ಎಲ್ಲ ವರಿಷ್ಠರಿಗೆ, ನಮ್ಮ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಅವರಿಗೆ, ನಮ್ಮ ವಿರೋಧ ಪಕ್ಷದ ನಾಯಕರುಗಳಿಗೆ, ಅಶೋಕ್ ಅವರು, ಚಲವಾದಿ ನಾರಾಯಣಸ್ವಾಮಿ ಅವರು, ನಮ್ಮ ಕೋರ್ ಕಮಿಟಿಯ ಎಲ್ಲ ಹಿರಿಯ ಸದಸ್ಯರಿಗೆ, ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ಸಂತೋಷ್ಜಿಯವರು, ವಿಶೇಷವಾಗಿ ನನ್ನ ಆರಾಧ್ಯ ದೈವ BS ಯಡಿಯೂರಪ್ಪನವರಿಗೆ ನಾನು ಈ ಸಂದರ್ಭದಲ್ಲಿ ಅತ್ಯಂತ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಒಂದು ಅವಕಾಶ ವಂಚಿತ ಸಮಾಜಕ್ಕೆ ಆದ್ಯತೆ ಕೊಡುವ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನನ್ನು, ಈ ಹಿಂದುಳಿದ ಸಮುದಾಯದ, ಕಾಯಕ ಸಮುದಾಯದ ಪ್ರತಿನಿಧಿಯೊಬ್ಬರನ್ನು ವಿಧಾನ ಪರಿಷತ್ತಿಗೆ ಕಳಿಸಿಕೊಡುವಂಥ ದೊಡ್ಡ ಮನಸ್ಸು ಮಾಡಿ ಇಂಥ ಒಂದು ಪ್ರಜಾಪ್ರಭುತ್ವದ ಸುಂದರತೆಯನ್ನು ಮೆರೆದಿದೆ, ಸಂವಿಧಾನದ ಆಶಯವನ್ನು ಈಡೇರಿಸಿದೆ. ಆ ಮೂಲಕ ಪಕ್ಷದ ಕಾರ್ಯಕರ್ತನಾಗಿ ಪಕ್ಷ ಮತ್ತು ಜನರ ಒಂದು ಈ ನಾಡು ನುಡಿ ಜನರ ಮತ್ತು ವಿಶೇಷವಾಗಿ ಹಿಂದುಳಿದ ಸಮುದಾಯಗಳ ಕಲ್ಯಾಣಕ್ಕಾಗಿ ಸದನದ ಒಳಗೆ ಹೊರಗೆ ದನಿ ಎತ್ತುವ ಮೂಲಕ ಮುಂದಿನ 2028ರಲ್ಲಿ ಇಡೀ ಹಿಂದುಳಿದ ವರ್ಗ ಭಾರತೀಯ ಜನತಾ ಪಾರ್ಟಿಯತ್ತ ಬರುವತ್ತ ಕಾರ್ಯಕ್ರಮಗಳನ್ನು, ಸಂಘಟನೆಗಳನ್ನು ಹಮ್ಮಿಕೊಂಡು ನಾನು ಹೋರಾಟ ಮುಂದುವರಿಸ್ತೇನೆ ಅಂತ ಹೇಳಿ ಬಯಸ್ತೇನೆ. ಗೊತ್ತಿಲ್ಲ ಅದು ರಿಜೆಕ್ಟ್ ಆಗಿ ಇನ್ವ್ಯಾಲಿಡ್ ಆಗಿದೆ. ಅದು ನಮ್ಮ ವರಿಷ್ಠ ಗಮನಕ್ಕೆ ತಂದ್ರೆ ಮುಂದೆ ಟೆಕ್ನಿಕಲ್ ಏನಿಲ್ಲ, ಅದು ಸ್ಪಷ್ಟವಾಗಿ ನಮೂದಿಸಿಲ್ಲ. ಈ ಕ್ಷಣಕ್ಕೆ ಗೆದ್ದಿರೋದ್ರಿಂದ ಅದ್ರ ಬಗ್ಗೆ ನಾನೇನು ಯೋಚನೆ ಮಾಡಕ್ ಹೋಗಲ್ಲ. ಅದು ನಮ್ಮ ವರಿಷ್ಠ ಬಿಡ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.